ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೇವೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ದಾಲ್ ತಡ್ಕ ಯಾವ ರೀತಿ ಮಾಡ್ತಾ ಇದ್ದೇನೆ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಅದಕ್ಕೆ ಬೇಕಾದಂಗೆ ಒಂದು ಪಾತ್ರೆ ನಾವು ಇಟ್ಕೊಂಡಿದ್ದೇನೆ ನೋಡಿ. ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1 ಲೀಟ್ರಷ್ಟು ಆಯಿಲ್ ಬಿಸಿ ಹಾಕಿದ್ದೇನೆ. ಆಗ್ತಾ ಬರುವಾಗಲೇ ಅದಕ್ಕೆ ನಾನು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಹೊಡೆದ ಮೇಲೆ ಅದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ಕು ಸ್ವಲ್ಪ ಜಜ್ಜಿಬಿಟ್ಟಿದ್ದೇನೆ, ಮತ್ತು ಜಿಂಜರ್ ಸ್ವಲ್ಪ ಕಟ್ ಮಾಡಿದ್ದು ಅದು ಕೂಡ ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಪಟ್ಟ ಹಾಕಿದ್ದೇನೆ ನೋಡಿ. ಆಮೇಲೆ ಸ್ವಲ್ಪ ಬೇ ಲೀಫು ಮತ್ತು ಗ್ರೀನ್ ಚಿಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಖಾರಕ್ಕೆ. ಬೇಕಾದಷ್ಟು ನಾವು ಗ್ರೀನ್ ಚಿಲ್ಲಿ ಹಾಕಬೇಕು. ಆಮೇಲೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಆಮೇಲೆ ಈರುಳ್ಳಿ ಒಂದೂವರೆ kg ಅಷ್ಟು ಈರುಳ್ಳಿ ತಗೊಂಡಿದ್ದೇನೆ. ಇದು ಬಂದುಬಿಟ್ಟು ನಮಗೆ 3.5 kg ದಾಲ್ ಮಾಡಲಿಕ್ಕೆ 3.5 kg ದಾಲು ನಾನು ಆಲ್ರೆಡಿ ಕುಕ್ಕರಲ್ಲಿ ಬಾಯ್ಲಿಗೆ ಇಟ್ಟಿದ್ದೇನೆ. ಆಮೇಲೆ ಇದು ಬಂದುಬಿಟ್ಟು ಕಸೂರಿ ಮೆಥಿ ಅಂತ ಹೇಳ್ತಾರೆ, ಅದು ಪ್ಯಾಕೆಟಲ್ಲಿ ಸಿಗುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ ಇದೇ ಥರ ಪ್ಯಾಕೆಟು, ಅದು ಕೂಡ ಸ್ವಲ್ಪ ಹಾಕಿದ್ದೇನೆ. ಮತ್ತು 1 ಸ್ಪೂನಷ್ಟು ಹಲ್ದಿ ಹುಡಿ ಹಾಕಿದ್ದೇನೆ. ಅದು ಕ್ವಾಂಟಿಟಿ ಕಮ್ಮಿ ಆಗುವಾಗ ಹಲ್ದಿ ಹುಡಿ ಕಮ್ಮಿ ಹಾಕಬೇಕು. ಹಲ್ದಿ ಹುಡಿ ಜಾಸ್ತಿ ಆದರೆ ಹಲ್ದಿ ಹುಡಿ ಸ್ಮೆಲ್ ಬರ್ತಾ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಆಮೇಲೆ 1.5 kg ಅಷ್ಟು ಟೊಮೆಟೊ ತಗೊಂಡಿದ್ದೇನೆ ನೋಡಿ. ಟೊಮೆಟೊ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಎರಡು ಕೂಡ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆದಮೇಲೆ ಆಮೇಲೆ 1 ಹಿಡಿಯಷ್ಟು ಉಪ್ಪು ಹಾಕಿದೆ ನೋಡಿ. ಕಲ್ಲುಪ್ಪು ಚೆನ್ನಾಗಿರುತ್ತೆ, ಹುಡಿ ಉಪ್ಪಿಗಿಂತ ಜಾಸ್ತಿ ಚೆನ್ನಾಗಿರುತ್ತೆ ಕಲ್ಲುಪ್ಪು ಒಳ್ಳೆಯದು. ಯಾವಾಗಲೂ ರೆಡಿ ಮಾಡಿಟ್ಟು ದಾಲು ಒಂದು ಕುಕ್ಕರಲ್ಲಿದೆ. ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ಆ ಕುಕ್ಕರಲ್ಲಿರೋ ದಾಲ್ ಹಾಕ್ತಾಯಿದೆ ನೋಡಿ. ದಾಲ್ ಹಾಕ್ಬಿಟ್ಟು ಲೈಟಾಗಿ ಕುದಿ ಬರ್ತಾ ಇರುವಾಗಲೇ ನಾವು ಸ್ವಲ್ಪ ಸ್ಲೋ ಮಾಡಬೇಕು ಗ್ಯಾಸು, ಯಾಕಂದರೆ ತಲೆ ಹಿಡಿದು ಬಿಡುತ್ತೆ, ಅದು ಕೂಡ ನೋಡ್ಕೊಳ್ಬೇಕು. ಇದು ಆಲ್ಮೋಸ್ಟ್ ಇವಾಗ ದಾಲ್ ರೆಡಿಯಾಗಿದೆ ನೋಡಿ. ಇದೇ ಥರ ನಿಮ್ಮ ಮನೆಯಲ್ಲಿ ಕೂಡ ಮಾಡಿ ನೋಡಿ, ಟ್ರೈ ಮಾಡಿ. ಆಮೇಲೆ ಟೇಸ್ಟ್ ಹೇಗಿದೆ ಅಂತ ನೀವು ತಿಳಿಸಬೇಕು ಕಮೆಂಟಲ್ಲಿ. ಲೈಕು ಮತ್ತು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ.